ಇಲ್ಲಿ ಪಾಸ್ತಾ ಮಾಡ್ತಾ ಇದ್ದೆ. ಇದು ಇನ್ಸ್ಟೆಂಟ್ ಪಾಸ್ತಾ. ಇದು ರೆಡಿಮೇಡ್ ಆಗಿ ಸಿಗ್ತದೆ. ಅದಕ್ಕೆ ಬಿಸಿನೀರಿಗೆ ಅದನ್ನು ಹಾಕಿ ಹೀಗೆ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಪಾಸ್ತಾ ಸಿಗ್ತದೆ. ಪಾಸ್ತಾ ವಿತ್ ಮಸಾಲ. ಅದನ್ನು ಹೀಗೆ ನೀರಿಗೆ ಹಾಕಿಕೊಂಡು ಹೀಗೆ ತಿರುಗಿಸಿದರೆ ಪಾಸ್ತಾ ರೆಡಿ ಆಗ್ತದೆ. ಇನ್ಸ್ಟೆಂಟ್ ಪಾಸ್ತಾ. ಇದು ಬೇಬಿಕಾರ್ನ್, ಬಟರ್ ಬೇಬಿಕಾರ್ನ್ ಪಾಸ್ತಾ. ಹಾಯ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಮಧ್ಯಾಹ್ನದ ಹೊತ್ತು ಮಗಳು ಪಾಸ್ತಾ ಬೇಕು ಅಂತ ಹೇಳಿದ್ಲು, ದೊಡ್ಡವಳು. ಹಾಗೆ ಅವಳಿಗೆ ಪಾಸ್ತಾ ಮಾಡಿ ಕೊಡ್ತಾ ಇದ್ದೇನೆ. ಹಾಗೆ ಈಗ ಊಟ ಆಗಬೇಕು, ಊಟ ಮಾಡಬೇಕು. ನಿನ್ನೆದೇ ಚಿಕನ್ ಕರಿ ಇದೆ, ಅನ್ನ ಮತ್ತು ಚಿಕನ್ ಕರಿ ಊಟ ಮಾಡಲಿಕ್ಕಿದೆ. ಪಾಸ್ತಾ ರೆಡಿ ಆಗ್ತಾ ಉಂಟು. ಅದನ್ನು ಬಿಟ್ಟು ಹೋಗುವಾಗಿಲ್ಲ, ಯಾಕಂದರೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಅಡಿ ಹಿಡಿತದೆ. ಪಾಸ್ತಾದ್ದು ಅದು ಬೆಂದಾಗಿ ಅಡಿ ಹಿಡಿತದೆ. ಹಾಗೆ ಸೌಟಲ್ಲಿ ತಿರುಗಿಸ್ತಾ ಇರಬೇಕು. ಅದನ್ನು ಬಿಟ್ಟು ಸೀದಾ ಆಚೆ ಬೇರೆ ಕೆಲಸಕ್ಕೆಲ್ಲ ಹೋಗುವಾಗಿಲ್ಲ. ಕುದಿ ಬರ್ತದೆ, ಪ್ಲಸ್ ತಿರುಗಿಸ್ತಾ ಇರಬೇಕು, ಅಡಿ ಹಿಡಿತದೆ. ಹಾಗೆ ಎರಡೂ ನಡೀತದೆ. ಅದಕ್ಕೆ ನೋಡಿ, ಈಗ ಮೇಲೆ ಉಬ್ಬಿ ಹೊತ್ತಿಗೆ ಹೀಗೆ ಸೌಟಾಗಿ ತಿರುಗಿಸ್ತಾ ಇರಬೇಕು, ಇಲ್ಲದ್ರೆ ಈಗ ಚೆಲ್ತದೆ. ಬೆಂಕಿ ಕೂಡ ಕಡಿಮೆ ಮಾಡಬೇಕು. ಬಾದೇರಿ ಬೆಂಕಿ ಕಡಿಮೆ ಮಾಡಿದೆ. ನೋಡಿ, ಸ್ವಲ್ಪ ಹೊತ್ತು ಬೇಯಲಿಕ್ಕಿದೆ, ಯಾಕಂದರೆ ಈ ಪಾಸ್ತಾ ಇದೆಯಲ್ಲ, ಇದು ಬೇಯಬೇಕು. ಇಲ್ಲಿ ಸ್ವಲ್ಪ ಇರುವೆ ಎಲ್ಲ ಬಂದಿತ್ತು, ಹಾಗೆ ಇಲ್ಲಿ ಚಾಕ್ ಎಲ್ಲ ಇಡುತ್ತದೆ. ಮಳೆಗಾಲ ಅಲ್ಲ, ಇರುವೆ ಎಲ್ಲ ಬರ್ತಾ ಇರ್ತದೆ. ನೋಡಿ ನೋಡಿ, ಪಾಸ್ತಾ ರೆಡಿ. ಈ ರೀತಿ ಆಗ್ತದೆ ಪಾಸ್ತಾ. ತಿನ್ನಲಿಕ್ಕೆ ರುಚಿ ಇರ್ತದೆ. ನನಗಂತೂ ತುಂಬ ಇಷ್ಟ. ಮಾವಿನ ಹಣ್ಣು ಉಂಟು, ಇದೊಂದು ಲಾಸ್ಟ್ ಮಾವಿನ ಹಣ್ಣು. ಇದನ್ನು ಕೊಯ್ಯಬೇಕು. ಮೊನ್ನೆ ನಾನು ಮಾವಿನ ಹಣ್ಣಿನ ಸಾರು ಮಾಡೋದು ತೋರಿಸಿದ್ದೆ ಅಲ್ಲ, ಅದೇ ರೀತಿ ಅದ್ರ ಜೊತೆ ತಂದ ಮಾವಿನ ಹಣ್ಣು. ಇದನ್ನೀಗ ಕೊಯ್ತೇನೆ, ಎಲ್ಲರಿಗೆ ಹಂಚುತ್ತೇನೆ. ಮಾವಿನ ಹಣ್ಣು ಅಂದರೆ ತುಂಬ ಎಲ್ರಿಗಿಷ್ಟ. ಮಾವಿನ ಹಣ್ಣು ಈವನ್ ಶಾರ್ಟ್ಸ್ ವೀಡಿಯೋಸ್ ಹಾಕಿದಾಗ ಮಾವಿನ ಹಣ್ಣನ್ನು ಕಾಣುವಾಗ ಅದಕ್ಕೆ ವ್ಯೂ ಜಾಸ್ತಿ. ಯಾಕಂದರೆ ಮಾವಿನ ಹಣ್ಣು ಎಲ್ಲರಿಗೆ ಇಷ್ಟಪಟ್ಟ ಹಣ್ಣು. ಆಮೇಲೆ ನಮ್ಮ ಭಾರತ ದೇಶದ ಹಣ್ಣಂದರೆ ಮಾವಿನ ಹಣ್ಣು. ಅದರಲ್ಲಿ ಊರಲ್ಲಿ ಸಿಕ್ಕುವ ಮಾವಿನ ಹಣ್ಣು ಇಲ್ಲಿ ಸಾರು, ಆಮೇಲೆ ಸಾಸಿವೆ, ಆ ರೀತಿ ವೆರೈಟಿ ಡಿಶಸ್ ಎಲ್ಲ ಮಾಡ್ತಾರೆ. ಪೇಟೆಯಲ್ಲಿ ಸಿಕ್ಕುವ ಹಣ್ಣಿಗೆ ಸ್ವಲ್ಪ ಮದ್ದೆಲ್ಲ ಹೊಡೆದು ಅದನ್ನು ಹಣ್ಣು ಮಾಡೋದು. ಕಾಯಿ ಇರೋದನ್ನು ಕೊಯ್ದು ಅದಕ್ಕೆ ಮದ್ದು ಹಾಕಿ ಅದನ್ನು ಹಣ್ಣು ಮಾಡೋದು. ಹಣ್ಣು ಸಹ ಟೇಸ್ಟ್ ಇರ್ತದೆ. ಆದರೆ ನಮ್ಮ ದೊಡ್ಡ ಕಾಯಿ ಅದನ್ನು ಕೊಯ್ದು ಆಮೇಲೆ ಅದನ್ನು ಹಣ್ಣು ಮಾಡಿದ್ರೆ ಉಂಟಲ್ಲ, ಅದರಷ್ಟು ಟೇಸ್ಟ್ ಈ ಪೇಟೆಯಲ್ಲಿ ಸಿಕ್ಕುವ ಹಣ್ಣುಗಳಿಗಿರುವುದಿಲ್ಲ. ಮತ್ತು ಊರಿನ ಮಾವಿನ ಹಣ್ಣು, ಚಿಕ್ಕ ಚಿಕ್ಕ ಮಾವಿನ ಹಣ್ಣಿನ ಸಾಸಿವೆ ಅಂದರೆ ನನಗೆ ತುಂಬ ಇಷ್ಟ, ಎಲ್ರಿಗೂ ಇಷ್ಟ. ನೋಡಿ, ಮಾವಿನ ಹಣ್ಣು ಎಲ್ಲರಿಗೆ ಕೊಡ್ತೇನೆ. ಯಾರ್ಯಾರು ಯಾವ ಮಾವಿನ ಹಣ್ಣು ಇಡೀ ಪ್ಲೇಟ್ ತಗೊಂಡು ಹೋಗಿದ್ದು, ಗೊರಟು ತಗೊಳ್ಳಿ. ಒಬ್ಬರೊಂದು ಪೀಸ್, ಇನ್ನೊಬ್ಬರಿಗೆ ಮಾವಿನ ಹಣ್ಣು ಎಲ್ಲ ಒಳ್ಳೊಳ್ಳೆ ಪೀಸ್ ತಗೊಂಡೆ. ನನಗೆ ಉಳಿದದ್ದು ಇದನ್ನು ತಿಂತೇನೆ. ಇನ್ನು ಹುಳಿ, ನನಗೆ ಸಿಕ್ಕಿದ ಪೀಸ್ ಹುಳಿ ಕಾಣಲಿಕ್ಕೆ ಮಾತ್ರ ಚಂದ. ತಿನ್ನುವಾಗ ಹುಳಿ ಹುಳಿ. ನಾನೀಗ ಮಕ್ಕಳಿಗೆ ಮಿಲ್ಕ್ ಶೇಕ್ ಮಾಡಿ ಕೊಡುವ ಅಂತ, ಬಾಳೆಹಣ್ಣು ಮಿಲ್ಕ್ ಶೇಕ್ ಮಾಡುವ ಅಂತೇಳಿ ಕೊಡ್ತೇನೆ. ಅದೀಗ ಮಾಡೋದು ಹೇಗೆ ತೋರಿಸ್ತೇನೆ. ನಾನೀಗ 2 ಬನಾನನ ಹಾಕ್ಕೊಡ್ತೇನೆ. ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡೆ. ಈಗ ಹಾಲನ್ನು ಹಾಕ್ಕೊಡ್ತೇನೆ. ಹಾಲಲ್ಲಿ ಕೆನೆ ಇದ್ದ ಕಾರಣ ಗಾಳಿ ಸಿಕ್ಕೊಂಡು ಹಾಕ್ತೇನೆ. बनाना मिल्क शेक और बनाना स्मूदी से करीತು. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಬೇಕು. 2 ಸ್ಪೂನಷ್ಟು ಸಕ್ಕರೆ
ರೆಡಿ. ನಾನು ಟೇಸ್ಟ್ ಮಾಡಿ ನೋಡ್ತೇನೆ ಹೇಗಿದೆ. ಬನಾನಾ ಸ್ಮೂದಿ ಹೇಳ್ಬೋದು, ಬನಾನಾ ಮಿಲ್ಕ್ ಶೇಕ್ ಹೇಳ್ಬೋದು. ಲೈಟ್ ಸಿಹಿಯಾಗಿದೆ, ಜಾಸ್ತಿ ಸಕ್ಕರೆ ಹಾಕಲಿಲ್ಲ, ಎಷ್ಟು ಬೇಕಷ್ಟು ಮೈಲ್ಡ್ ಸಿಹಿಯಾಗಿದೆ, ಒಳ್ಳೆಯದೆ, ಟೇಸ್ಟ್ ಇದೆ. ಮಕ್ಕಳಿಗೆ ಹೇಳಿದ್ದೆ ನಾನು ಮಿಲ್ಕ್ ಶೇಕ್ ಎಲ್ಲ ಮಾಡಿ ಕೊಡ್ತೇನೆ ನಿಮಗೆ ಬೆಳಿಗ್ಗೆ ಸ್ಕೂಲಿಗೆ ಹೋಗುವಾಗ ಅಂತ. ಆದರೆ ನನಗೆ ಬೆಳಿಗ್ಗೆ ಅರ್ಜೆಂಟಲ್ಲಿ ಸ್ಕೂಲಿಗೆ ಹೊರಡುವ ಗಡಿಬಿಡಿಯಲ್ಲಿ ಮಾಡಿಕೊಡ್ಲಿಕ್ಕಾಗಲಿಲ್ಲ, ಹಾಗಾಗಿ ಸಂಜೆ ಬಂದಾಗ ಮಾಡಿಕೊಟ್ಟೆ. ಆಮೇಲೆ ಇವತ್ತು ಬನಾನಾ ಮಿಲ್ಕ್ ಶೇಕ್ ಮಾಡಿದೆ. ನೋಡುವ ನಾಳೆ ಬೇರೆ ಯಾವುದಾದ್ರು ಆ್ಯಪಲ್ ಆ ಥರ ಬೇರೆ ಯಾವುದಾದ್ರು ಫ್ರೂಟ್ಸ್ ಇದು ಮಾಡಿ ಕೊಡಬೇಕು ಅಂತ ಇದ್ದೇನೆ. ಹೋಗಲಿಲ್ಲ, ಅಂಗಡಿಗೆ ಹೋಗಬೇಕು.